ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಗಾರ್ಲಿಕ್ ರೋಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಅದ್ರ ಸಲಕ್ಕೆ ನಾನು ತೊಗೊಂಡಿದ್ದೀನಿ ಬೋನ್ಲೆಸ್ ಚಿಕನ್. ಇದರೊಳಗೆ 1 ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಉಪ್ಪು, ಅರ್ಧ ಲಿಂಬೆ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಚಲೋ ಕೈಲಿಂದ ಎಲ್ಲ ಚಿಕನಿಗೆ ಕೋಟ್ ಆಗಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು 30 ನಿಮಿಷ ತನಕ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕು. ಅಂದ್ರೆ ಚಿಕನ್ ಎಲ್ಲ ಮಸಾಲೆ ಚಲೋ ಕೋಟ್ ಆಗ್ತದ. ನೋಡ್ರಿ, ಈಗ ಇದು 30 ನಿಮಿಷ ಆಗಿದ್ಮೇಲೆ ನಾವು ಇದ್ರ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳಮ್ಮಿ. ನಾನಿಲ್ಲಿ ಲವಂಗ, ಕರಿಮೆಣಸು 3-4 ಒಣಗಿದ ಮೆಣಸಿನ್ಕಾಯಿ, ಬಿರಿಯಾನಿ ತಪ್ಪಲ ಎಲ್ಲ ಮಸಾಲೆಯನ್ನು ಈಗ ಇದನ್ನು ಚಲೋ ಹುರ್ಕೊಂಡು ಬಿಡ್ತೀನಿ. ಹುರ್ಕೊಂಡು ಇದರ ನಾವು ಪೌಡರ್ ಫಾರ್ಮ್ನಾಗ ಪೌಡರ್ ಮಾಡ್ಕೊಳ್ಬೇಕು. ನೀವು ಒಣಗಿದ ಮೆಣಸಿನ್ಕಾಯಿ ಬದಲಿ ಖಾರದ ಪುಡಿನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಇದನ್ನು ಚಲೋ ಪೇಸ್ಟ್ ಮಾಡ್ಕೊಳ್ಳಮ್ಮಿ. ನೋಡ್ರಿ, ಪೇಸ್ಟ್ ರೆಡಿ ಆಗ್ಯದ. ಈಗ ನಾವು ಚಿಕನನ್ನು ಪ್ರಿಪೇರ್ ಮಾಡಮ್ಮಿ. 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಉಳ್ಳಾಗಡ್ಡಿಯನ್ನು ನಾನು ಚಲೋ ಈಗ ಉದ್ದ ತೆಳ್ಳಗೆ ಸ್ಲೈಸ್ನಾಗ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಚಲೋ ಗೋಲ್ಡನ್ ಬ್ರೌನ್ ಕಲರ್ ಬರೋತನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದ ಮೇಲೆ ನಾವು ಮ್ಯಾರಿನೇಟ್ ಮಾಡಿರೋಂಥ ಚಿಕನನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಚಲೋ ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಕೊಂಡು ಇದನ್ನು 5 ನಿಮಿಷ ನಾವು ಕುಕ್ ಮಾಡ್ಕೊಳ್ಬೇಕು. 5 ನಿಮಿಷ ಆಗಿದ್ಮೇಲೆ ನಾವು ಇದನ್ನು ಚಲೋ ಈಗ ಚಮಚಲಿಂದ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡಿರುವಂಥ ಮಸಾಲೆಯನ್ನು ಇದ್ರೊಳಗೆ ಹಾಕ್ಕೊಳ್ಬೇಕು. ನೋಡ್ರಿ, ಈಗ ಮಸಾಲೆ ಹಾಕ್ಕೊಂಡು ಎಲ್ಲ ಚಲೋ ಚಿಕನಿಗೆ ಕೋಟ್ ಆಗಂಗೆ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ಈಗ ನಮ್ಮ ಚಿಕನ್ ಚಲೋ ಮಸಾಲೆ ಎಲ್ಲ ಕೋಟ್ ಆಗ್ಯದ. ಇದನ್ನು ನಾವು ಮತ್ತೆ ಇದ್ರದ್ದು ಮುಚ್ಚಳ ಮುಚ್ಚಿ 15 ನಿಮಿಷ ತನಕ ಕುಕ್ ಮಾಡ್ಕೊಳ್ಬೇಕು. ಬೋನ್ಲೆಸ್ ಚಿಕನ್ ಆಗಿದ್ದರಿಂದ ಇದು ಜಲ್ದಿ ಕುಕ್ ಆಗ್ತದ. ನೋಡ್ರಿ, ಈಗ ನಾನು ಚಲೋ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ ಮುಚ್ಚಳನ ಮುಚ್ಚಿ 15 ನಿಮಿಷ ತನಕ ಕುಕ್ ಮಾಡ್ಕೊಳ್ಳಮ್ಮಿ. ಇದು ರೊಟ್ಟಿ, ಚಪಾತಿ, ಅನ್ನದ ಜೊತೆ ಭಾಳ ಟೇಸ್ಟಿಯಾಗಿರ್ತದ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ 15 ನಿಮಿಷ ಆಗಿದ್ಮೇಲೆ ನಮ್ಮ ಚಿಕನ್ ಈಗ ಕುಕ್ ಆಗ್ಯದ, ಎಣ್ಣೆನೂ ಬಿಟ್ಟದ. ಈಗ ಇದನ್ನು ಮತ್ತೆ ಇನ್ನೊಂದ್ಸಲಿ ನಾವು ಮಿಕ್ಸ್ ಮಾಡ್ಕೊಳ್ಳಮ್ಮಿ. ಯಾಕಂದ್ರೆ ತಳಗೆಲ್ಲ ಮಸಾಲೆ ಸುಡಬಾರ್ದು, ಅದ್ರ ಸಲಕ್ಕೆ ನಾನು ಚಲೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಇದ್ರೊಳಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿಯನ್ನು ಇದ್ರೊಳಗೆ ಹಾಕ್ಕೊಳ್ಳಮ್ಮಿ. ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಮತ್ತೆ ಚಲೋ ಮಿಕ್ಸ್ ಮಾಡ್ಕೊಳ್ಳಮ್ಮಿ. ಈಗ ನಮ್ಮ ಚಿಕನ್ ಗಾರ್ಲಿಕ್ ರೋಸ್ಟ್ ತಯಾರಾಗಿದೆ. ಇದು ಭಾಳ ಈಸಿಯಾಗಿ ಕ್ವಿಕ್ಕಾಗಿನೂ ಮಾಡ್ಕೊಳ್ಬೋದು ನಾವು. ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಇದೇ ಥರದ ವೀಡಿಯೋಸನ್ನು ನೋಡ್ಲಿಕ್ಕೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಒಳಗೆ ತಿಳಿಸ್ರಿ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ.